ಮೈ ಫಾದರ್ ಈಸ್ ಸ್ಟ್ರೇಂಜ್ ಧಾರಾವಾಹಿಯ ಮೊದಲ ಸಂಚಿಕೆ. ಇದು ಕುಟುಂಬದ ಕಥೆಯನ್ನು ಆಧರಿಸಿದ ಅತ್ಯುತ್ತಮ ಸೀರಿಯಲ್. ಕಥೆ ಪ್ರಾರಂಭವಾಗುವುದು ಬೆಳಗಿನ ಜಾವದಿಂದ. ಬೆಳಿಗ್ಗೆಯೇ ತಂದೆಯನ್ನು ನೋಡುತ್ತೇವೆ. ಅವರ ಹೆಸರು ಬೈನಾವೋ. ನಾವು ಅವರನ್ನು ಪ್ರೀತಿಯಿಂದ ಬೈನ್ ಅಂತ ಕರೆಯಬಹುದು. ಅವರು ಒಂದು ರೆಸ್ಟೋರೆಂಟ್ ನಡೆಸುತ್ತಿದ್ದಾರೆ. ಈ ಮುಂಜಾನೆ ಅವರಿಗೆ ಒಂದು ದೊಡ್ಡ ಆರ್ಡರ್ ಬಂದಿದೆ. ಅದಕ್ಕಾಗಿ ಅವರು ತಮ್ಮ ಹೆಂಡತಿ ನೀನಾ ಅವರನ್ನು ಕರೆದು, ನೋಡು, ಒಂದೇ ಬಾರಿಗೆ 50 ರೋಲ್ಗಳ ಆರ್ಡರ್ ಬಂದಿದೆ. ಇಂದು ನೀನು ನನಗೆ ಸಹಾಯ ಮಾಡಬೇಕು ಎಂದು ಹೇಳುತ್ತಾರೆ. ನೀನಾ ಕೂಡ ಸಂತೋಷದಿಂದ ರೆಸ್ಟೋರೆಂಟ್ಗೆ ಹೋಗಿ ಇಬ್ಬರು ಸೇರಿ ರೋಲ್ಗಳನ್ನು ತಯಾರಿಸುತ್ತಾರೆ. ಈಗ ಅವರ ಮಕ್ಕಳ ಬಗ್ಗೆ ಮಾತನಾಡೋಣ. ಮೊದಲು ನಾವೋ ಅವರ ಮಗಳು ಹಾನ್ ತಮ್ಮ ತಂಗಿ ರೇಹಾಗೆ ಕರೆ ಮಾಡಿ, ಬಾಗಿಲು ತೆಗಿ, ಬೆಳಿಗ್ಗೆ ಯಾರೋ ಬಾಗಿಲು ತಟ್ಟುತ್ತಿದ್ದಾರೆ ಎಂದು ಹೇಳುತ್ತಾಳೆ. ಹಾನ್ ಒಬ್ಬ ವಕೀಲೆಯಾಗಿದ್ದಾಳೆ. ಇತ್ತ ರೇಹಾ ತನ್ನ ಲವ್ ಮತ್ತು ಸೌಂದರ್ಯದ ಬಗ್ಗೆಯೇ ಹೆಚ್ಚು ಆಸಕ್ತಿ ಹೊಂದಿದ್ದಾಳೆ. ರೇಹಾ ಬಾಗಿಲು ತೆರೆಯಲು ಕೆಳಗೆ ಹೋಗುವಾಗ ದಾರಿಯಲ್ಲಿ ತನ್ನ ಹಿರಿಯ ಅಣ್ಣ ಜೆ ಸಿಗುತ್ತಾನೆ. ಜೆ ಈ ಕುಟುಂಬದ ದೊಡ್ಡ ಮಗ. ಪರೀಕ್ಷೆಗೆ ಚೆನ್ನಾಗಿ ಓದಿದ್ದರೂ 5 ಬಾರಿ ಫೇಲ್ ಆಗಿದ್ದರಿಂದ ಕೆರಿಯರ್ ಒತ್ತಡದಲ್ಲಿದ್ದಾನೆ ಮತ್ತು ಏನೂ ಮಾಡಲು ಸಾಧ್ಯವಾಗದೆ ಒದ್ದಾಡುತ್ತಿದ್ದಾನೆ. ಅವನು ಬಾಗಿಲು ತೆರೆದಾಗ ರಿಪೇರಿ ಮಾಡುವ ವ್ಯಕ್ತಿ ಬಂದು, ಇಂದು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡುತ್ತಿರುವುದರಿಂದ ನೀರು ಬರುವುದಿಲ್ಲ ಎಂದು ಹೇಳುತ್ತಾನೆ. ಇತ್ತ ಬೈನ್ ಮತ್ತು ನೀನಾ ರೆಸ್ಟೋರೆಂಟ್ನಲ್ಲೂ ನೀರಿಲ್ಲದಿರುವುದನ್ನು ಕಾಣುತ್ತಾರೆ. ಎಷ್ಟೋ ದಿನಗಳ ನಂತರ ಇಷ್ಟೊಂದು ದೊಡ್ಡ ಆರ್ಡರ್ ಬಂದಿದೆ, ಆದರೆ ಈಗ ನೀರಿಲ್ಲದೆ ಇದನ್ನು ಹೇಗೆ ಪೂರ್ಣಗೊಳಿಸುವುದು ಎಂದು ಚಿಂತಿಸುತ್ತಾರೆ. ತಕ್ಷಣವೇ ನೀನಾಗೆ ಒಂದು ಉಪಾಯ ಹೊಳೆಯುತ್ತದೆ. ಮಿನರಲ್ ವಾಟರ್ ಯಾಕೆ ಖರೀದಿಸಬಾರದು? ಹೊರಗಿನಿಂದ ಮಿನರಲ್ ವಾಟರ್ ತೆಗೆದುಕೊಂಡು ಬನ್ನಿ, ಕೆಲಸ ಮುಗಿಸೋಣ ಎನ್ನುತ್ತಾಳೆ. ನಂತರ ನೀನಾ ರೇಹಾಗೆ ಕರೆ ಮಾಡಿ, ನಿನ್ನ ತಂಗಿ ಮಿಯಾಳನ್ನು ಎಬ್ಬಿಸಿ, ತಂದೆ ನೀರು ತರಲು ಹೋಗಿದ್ದಾರೆ, ಆಕೆಯನ್ನು ರೆಸ್ಟೋರೆಂಟ್ಗೆ ಸಹಾಯ ಮಾಡಲು ಕಳುಹಿಸು ಎಂದು ಹೇಳುತ್ತಾಳೆ. ರೇಹಾ ಮಿಯಾಗೆ ಒದ್ದು, ಬೇಗ ಏಳು ಎನ್ನುತ್ತಾಳೆ. ಮಿಯಾ ಬಗ್ಗೆ ಹೇಳಬೇಕೆಂದರೆ ಆಕೆಗೆ 3 ವರ್ಷಗಳಿಂದ ಕೆಲಸ ಸಿಗದೆ ತನ್ನ ಕೆರಿಯರ್ ಬಗ್ಗೆ ಬಹಳ ಗೊಂದಲದಲ್ಲಿದ್ದಾಳೆ. ನಂತರ ಮಿಯಾ ಎದ್ದು ಹೊರಗೆ ಹೋಗಿ ತಂದೆಗೆ ಸಹಾಯ ಮಾಡುತ್ತಾಳೆ. ಈಗ ಹಾನ್ ತನ್ನ ಕೆಲಸಕ್ಕೆ ಹೋಗಲು ತಯಾರಾಗುತ್ತಿದ್ದಾಳೆ. ಆಗ ಜೆ ಆಕೆಯ ಹಿಂದೆ ಬಂದು, ಹಾನ್, ಇಂದು ನಾನು ನಿನ್ನನ್ನು ಡ್ರಾಪ್ ಮಾಡಲಾ ಎಂದು ಕೇಳುತ್ತಾನೆ. ಈ ಮಧ್ಯೆ ಅವರಿಬ್ಬರು ಕೆಳಗೆ ತಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮನನ್ನು ಭೇಟಿಯಾಗುತ್ತಾರೆ. ಅವರು ಅದೇ ಫ್ಲಾಟ್ನ ಕೆಳಗೆ ವಾಸಿಸುತ್ತಿದ್ದಾರೆ. ಮುಂದೆ ನೋಡಿದರೆ ಹಾನ್ ತನ್ನ ಆಫೀಸ್ನ ವಾಶ್ರೂಮ್ನಲ್ಲಿ ತಯಾರಾಗಿ ಹೊರಬರುತ್ತಾಳೆ. ಆಫೀಸ್ನ ಇತರ ಸದಸ್ಯರು ಆಕೆಯ ಸೌಂದರ್ಯವನ್ನು ಹೊಗಳುತ್ತಾರೆ. ಇನ್ನೊಂದೆಡೆ ಬೈನ್, ನೀನಾ ಮತ್ತು ಮಿಯಾ ರೋಲ್ಗಳನ್ನು ಪ್ಯಾಕ್ ಮಾಡಿ ಗ್ರಾಹಕರಿಗೆ ನೀಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂದರೆ ಇಡೀ ಕುಟುಂಬ ಒಟ್ಟಾಗಿ ಕೆಲಸ ಮಾಡುತ್ತಿದೆ. ಇತ್ತ ಹಾನ್ ತನ್ನ ಕೆಲಸಕ್ಕೆ ಹೋಗಿದ್ದಾಳೆ. ಮುಂದಿನ ದೃಶ್ಯದಲ್ಲಿ ಬಿಯಾ ಎಂಬ ಮನೆ ಮಾಲೀಕಿ ಮತ್ತು ಆಕೆಯ ಮಗ ಕ್ರಿಸ್ ಕಾಣಿಸುತ್ತಾರೆ. ಇಲ್ಲಿ ಹಾನ್ ಒಬ್ಬ ಸುಂದರ ಮತ್ತು ಶ್ರೀಮಂತ ಹುಡುಗಿಯ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದಾಳೆ. ತನ್ನ ಡ್ಯೂಟಿ ಮುಗಿದ ನಂತರ ಹಾನ್ ತನ್ನ ಗೆಳತಿಯನ್ನು ಭೇಟಿಯಾಗುತ್ತಾಳೆ. ಇಬ್ಬರೂ ಮದುವೆಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ಹೊರಡುವಾಗ ಗೆಳತಿ ಹೇಳುತ್ತಾಳೆ, 8 ವರ್ಷಗಳ ನಂತರ ಇಂದು ನಮ್ಮ ಕ್ಲಾಸ್ಮೇಟ್ಸ್ ಎಲ್ಲರ ರಿಯೂನಿಯನ್ ಪಾರ್ಟಿ ಇದೆ, ನೀನು ಬರ್ತೀಯಾ? ಹಾನ್, ನೋಡೋಣ, ಇನ್ನೂ ಏನೂ ಡಿಸೈಡ್ ಮಾಡಿಲ್ಲ, ಸಮಯ ಸಿಕ್ಕರೆ ಬರ್ತೀನಿ ಎನ್ನುತ್ತಾಳೆ. ಮುಂದೆ ನಟ ಜೋಯಿ ಡಾಕ್ಟರ್ ಉಡುಪಿನಲ್ಲಿ ಶೂಟಿಂಗ್ ಮಾಡುತ್ತಿರುವುದನ್ನು ನೋಡುತ್ತೇವೆ. ಆದರೆ ಪ್ರತಿಯೊಬ್ಬರೂ ಅವನ ನಟನೆ ಕಸದಂತಿದೆ ಎಂದು ಭಾವಿಸುತ್ತಾರೆ. ಶೂಟಿಂಗ್ ನಂತರ ಜೋಯಿ ಕೋಪದಿಂದ ಕ್ರಿಸ್ ಬಳಿಗೆ ಹೋಗುತ್ತಾನೆ. ಕ್ರಿಸ್ ಯಾರು ಗೊತ್ತಾ? ಮನೆ ಮಾಲೀಕಿ ಬಿಯಾಳ ಮಗ. ಏಕೆಂದರೆ ಕ್ರಿಸ್ ಒಂದು ತಪ್ಪು ಮಾಡಿದ್ದಾನೆ. ಜೋಯಿಯ ಹಳೆಯ ಬ್ಯಾಡ್ ವಿಡಿಯೋ ಒಂದನ್ನು ಅಪ್ಲೋಡ್ ಮಾಡಿದ್ದು ಅದು ವೈರಲ್ ಆಗಿದೆ. ಜನರು ಕೆಟ್ಟದಾಗಿ ಕಾಮೆಂಟ್ ಮಾಡುತ್ತಿದ್ದಾರೆ. ಜೋಯಿ ಕೋಪದಿಂದ ಆತನ ಕಾಲರ್ ಹಿಡಿದು, ಮೊದಲು ನನ್ನ ವಿಡಿಯೋ ಡಿಲೀಟ್ ಮಾಡು ಎಂದು ಹೇಳಿ ಡಸ್ಟ್ಬಿನ್ಗೆ ಒದ್ದು ಅಲ್ಲಿಂದ ಹೊರಡುತ್ತಾನೆ. ಮರುದಿನ ಜೆ ತನ್ನ ಗರ್ಲ್ಫ್ರೆಂಡ್ ಮೆಸೇಜ್ಗಾಗಿ ಕಾಯುತ್ತಿದ್ದಾನೆ. ಆಕೆ ಇನ್ನು ಯಾಕೆ ರಿಪ್ಲೈ ಮಾಡಿಲ್ಲ ಎಂದು ಯೋಚಿಸುತ್ತಾನೆ. ಆಗ ಮಿಯಾ ಆತನ ಕೋಣೆಗೆ ಬಂದು, ನಾನು ಸ್ವಲ್ಪ ಹೊರಗೆ ಹೋಗುತ್ತಿದ್ದೇನೆ, ಯಾರಾದರೂ ಮನೆಗೆ ಬಂದರೆ ನೋಡಿಕೋ ಎಂದು ಹೇಳುತ್ತಾಳೆ. ಆಕೆ ಇಂಟರ್ವ್ಯೂ ಫೋಟೋಗಾಗಿ ಬ್ಲ್ಯಾಕ್ ಕೋಟ್ ಧರಿಸಿ ಫೋಟೋಶೂಟ್ಗೆ ಹೋಗುತ್ತಾಳೆ. ಫೋಟೋಗ್ರಾಫರ್ಗೆ, ನನ್ನನ್ನು ಇನ್ನಷ್ಟು ಚೆನ್ನಾಗಿ ಕಾಣುವಂತೆ ಫೋಟೋಶಾಪ್ ಮಾಡಿ ಎಂದು ಹೇಳುತ್ತಾಳೆ. ಈಗ ಬೈನ್ ಏಜೆಂಟ್ನನ್ನು ಭೇಟಿಯಾಗುತ್ತಾನೆ. ಹೊಸ ಓನರ್ ಬಾಡಿಗೆಯನ್ನು $200 ರಿಂದ $500ಗೆ ಹೆಚ್ಚಿಸಿದ್ದಾರೆ ಎಂಬ ಸುದ್ದಿ ತಿಳಿಯುತ್ತದೆ. ಈಗ ಬೈನ್ಗೆ ದೊಡ್ಡ ಸಮಸ್ಯೆ ಎದುರಾಗುತ್ತದೆ, ಏಕೆಂದರೆ ಅವರ ಬಳಿ ಅಷ್ಟೊಂದು ಹಣವಿರುವುದಿಲ್ಲ. ಆಗ ಏಜೆಂಟ್, ನೋಡಿ ಸಹೋದರ, ನೀವೇ ನಿಮ್ಮ ಓನರ್ ಜೊತೆ ಮಾತನಾಡಿ, ನನ್ನನ್ನು ಮಧ್ಯಕ್ಕೆ ತರಬೇಡಿ ಎಂದು ಹೇಳುತ್ತಾನೆ. ನೀವೇ ನಿರ್ಧಾರ ಮಾಡಿ. ಇದರ ನಂತರ ನೀನಾ ಮತ್ತು ಆಕೆಯ ಅತ್ತೆ ತಮ್ಮ ರೆಸ್ಟೋರೆಂಟ್ ಮುಂಭಾಗದಲ್ಲಿ ನಿಂತಿರುವುದನ್ನು ಕಾಣುತ್ತೇವೆ. ಆಗ ಅಲ್ಲಿಗೆ ಒಂದು ಕಾರು ಬಂದು ನಿಲ್ಲುತ್ತದೆ. ಆ ಕಾರು ಬೇರೆ ಯಾರದ್ದೂ ಅಲ್ಲ, ಮನೆ ಮಾಲೀಕಿ ಬಿಯಾ ಲದ್ದು.
ಆದರೆ ಇಲ್ಲಿ ನೀನಾ ಮತ್ತು ಅಜ್ಜಿ ಕಾರು ತಮ್ಮ ಮೇಲೆ ಹರಿದು ಬೀಳುವಂತೆ ಬಂದಿದ್ದಕ್ಕೆ ಕೋಪಗೊಳ್ಳುತ್ತಾರೆ. ಕಣ್ಣು ಕಾಣಿಸಲ್ವಾ, ಡ್ರೈವಿಂಗ್ ಮಾಡೋದು ಗೊತ್ತಿಲ್ವಾ ಅಂತ ಬೈಯುತ್ತಾರೆ. ಅದಕ್ಕೆ ಬಿಯಾ ಕೂಡ ಕಡಿಮೆ ಇಲ್ಲದ ಕಾರಣ ಮೂವರ ಮಧ್ಯೆ ದೊಡ್ಡ ಗಲಾಟೆಯೇ ನಡೆಯುತ್ತದೆ. ಆಗ ಬೈನ್ ಓಡಿಬಂದು ಮನೆ ಮಾಲೀಕೆಯ ಬಳಿ, ದಯವಿಟ್ಟು ನಮ್ಮನ್ನು ಕ್ಷಮಿಸಿ, ಈಕೆ ನನ್ನ ಹೆಂಡತಿ ನೀನಾ, ಇವರು ಅಜ್ಜಿ ಎಂದು ಕ್ಷಮೆ ಕೇಳುತ್ತಾನೆ. ನಂತರ ತನ್ನ ಹೆಂಡತಿ ನೀನಾಗೆ, ಏನ್ ಮಾಡ್ತಿದ್ದೀಯಾ ನೀನು? ನಾವು ಯಾವ ಫ್ಲ್ಯಾಟ್ಗೆ ಬಾಡಿಗೆ ಕಟ್ಟುತ್ತಿದ್ದೀವೋ ಅದರ ಹೊಸ ಓನರ್ ಇವರೇ, ಇತ್ತೀಚೆಗಷ್ಟೇ ಈ ಬಿಲ್ಡಿಂಗ್ ಖರೀದಿಸಿದ್ದಾರೆ ಎಂದು ತಿಳಿಸುತ್ತಾನೆ. ಇದನ್ನು ಕೇಳಿ ನೀನಾ ಮತ್ತು ಅಜ್ಜಿ ಆಶ್ಚರ್ಯಗೊಳ್ಳುತ್ತಾರೆ. ಬೈನ್ ಬಿಯಾ ಬಳಿ, ನಿಮ್ಮ ಹತ್ತಿರ ಒಂದು ವಿಷಯ ಮಾತನಾಡಬೇಕು ಎನ್ನುತ್ತಾನೆ. ಆದರೆ ಬಿಯಾ, ನನಗೆ ನಿಮ್ಮ ಜೊತೆ ಮಾತನಾಡಲು ಇಷ್ಟವಿಲ್ಲ, ಇಲ್ಲಿಂದ ಹೋಗಿ ಎಂದು ಖಾರವಾಗಿ ಹೇಳಿ ಹೊರಟು ಬಿಡುತ್ತಾಳೆ. ಮುಂದಿನ ದೃಶ್ಯದಲ್ಲಿ ಬಿಯಾಳ ಗಂಡ ತನ್ನ ಮುದ್ದಿನ ನಾಯಿಯೊಂದಿಗೆ ಆಟವಾಡುತ್ತಿರುವುದನ್ನು ತೋರಿಸಲಾಗುತ್ತದೆ. ಬಿಯಾ ತನಗೆ ಇಂದು ನಡೆದ ಜಗಳದ ಬಗ್ಗೆ ಗಂಡನ ಬಳಿ ಹೇಳಲು ಬಯಸುತ್ತಾಳೆ. ಆದರೆ ಆಕೆಯ ಗಂಡ ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ, ನನ್ನನ್ನು ಮತ್ತು ನನ್ನ ನಾಯಿಯನ್ನು ಸ್ವಲ್ಪ ನೆಮ್ಮದಿಯಾಗಿರಲು ಬಿಡು, ದಿನವೂ ನಿನ್ನದೇ ಗೋಳು, ನನಗಂತೂ ಸಾಕಾಗಿ ಹೋಗಿದೆ ಎಂದು ಬೇಸರದಿಂದ ಹೇಳುತ್ತಾನೆ. ಪಾಪ, ಮನೆ ಮಾಲೀಕಿ ಬಿಯಾ ಬೇಸರದಿಂದಲೇ ಅಲ್ಲಿಂದ ಹೊರಡುತ್ತಾಳೆ. ಇನ್ನೊಂದೆಡೆ ಹಾನ್ ಪಾರ್ಟಿಗೆ ಹೋಗಿದ್ದಾಳೆ. ಅಲ್ಲಿ ಎಲ್ಲರೂ ಆಕೆಯ ಸೌಂದರ್ಯವನ್ನು ಹೊಗಳುತ್ತಾರೆ. ಆಗ ಕ್ರಿಸ್ ತನ್ನ ಸ್ನೇಹಿತರೊಂದಿಗೆ ಅಲ್ಲಿಗೆ ಬರುತ್ತಾನೆ. ಇಲ್ಲಿ ಕ್ರಿಸ್ ಮತ್ತು ಹಾನ್ ಒಬ್ಬರನ್ನೊಬ್ಬರು ಕದ್ದು ಮುಚ್ಚಿ ನೋಡಿಕೊಳ್ಳುತ್ತಿರುತ್ತಾರೆ. ಅವರ ಕ್ಲಾಸ್ಮೇಟ್ ಒಬ್ಬ ಕ್ರಿಸ್ ಬಳಿ, ಲೇ, ಇಷ್ಟು ವರ್ಷಗಳಾದರೂ ನಿಮ್ಮಿಬ್ಬರ ಬ್ರೇಕಪ್ ಯಾಕಾಯ್ತು ಅಂತ ನಮಗೆ ಗೊತ್ತೇ ಆಗಲಿಲ್ಲವಲ್ಲ ಎಂದು ಕೇಳುತ್ತಾನೆ. ಇಬ್ಬರೂ ಹಿಂದೆ ಪ್ರೇಮಿಗಳಾಗಿದ್ದರು ಎಂಬುದು ಇದರಿಂದ ತಿಳಿಯುತ್ತದೆ. ಕ್ರಿಸ್, ನನಗೂ ಗೊತ್ತಿಲ್ಲಪ್ಪ, ಹಾನ್ ನನ್ನಿಂದ ಯಾಕೆ ದೂರವಾದಳು ಅಂತ ನನಗೂ ಆಶ್ಚರ್ಯ ಎನ್ನುತ್ತಾನೆ. ನಂತರ ನೇರವಾಗಿ ಹಾನ್ ಬಳಿ ಹೋಗಿ, ನೋಡು, 8 ವರ್ಷಗಳ ನಂತರ ಭೇಟಿಯಾಗುತ್ತಿದ್ದೇವೆ, ನೀನು ನನಗೇಕೆ ಬ್ರೇಕಪ್ ಮಾಡಿದೆ ಎಂಬ ಕಾರಣವನ್ನು ಇಂದಿಗೂ ಹೇಳಿಲ್ಲ ಎಂದು ಕೇಳುತ್ತಾನೆ. ಇಲ್ಲಿಂದ ಫ್ಲ್ಯಾಶ್ ಬ್ಯಾಕ್ ಶುರುವಾಗುತ್ತದೆ. ಯೂನಿವರ್ಸಿಟಿ ಫೆಸ್ಟಿವಲ್ನಲ್ಲಿ ಹಾನ್ ವೇದಿಕೆ ಮೇಲೆ ನಿಂತಿದ್ದನ್ನು ಕ್ರಿಸ್ ಮೊದಲ ಬಾರಿಗೆ ನೋಡಿ ಪ್ರೀತಿಗೆ ಬೀಳುತ್ತಾನೆ. ಇಬ್ಬರೂ ಒಟ್ಟಿಗೆ ಸಿನಿಮಾ ನೋಡುವುದು, ಹಿಮದಲ್ಲಿ ಆಟವಾಡುವುದು, ಹೀಗೆ ಅವರ ಪ್ರೀತಿ ಬೆಳೆಯುತ್ತದೆ. ಆದರೆ ಒಂದು ದಿನ ದಿಢೀರನೆ ಹಾನ್, ನಾನು ನಿನಗೆ ಬ್ರೇಕಪ್ ನೀಡುತ್ತಿದ್ದೇನೆ ಎಂದು ಮೆಸೇಜ್ ಕಳುಹಿಸುತ್ತಾಳೆ. ಪಾಪ ಕ್ರಿಸ್ಗೆ ದಿಢೀರ್ ಎಂದು ಹೀಗಾಗಿದ್ದಕ್ಕೆ ಕಾರಣವೇ ತಿಳಿಯುವುದಿಲ್ಲ. ಅವನು ಮಳೆಯಲ್ಲಿ ಹಾನ್ ಮನೆ ಮುಂಭಾಗ ನಿಂತಿದ್ದರೂ ಹಾನ್ ಪರದೆಯ ಹಿಂದಿನಿಂದ ಅವನನ್ನು ನೋಡುತ್ತಾಳೆ ಹೊರತು ಹೊರಗೆ ಬರುವುದೇ ಇಲ್ಲ. ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತದೆ. ನಂತರ ಹಾನ್ ಪಾರ್ಟಿಯಿಂದ ಹೊರಗೆ ಬಂದು ತನ್ನ ಬಳಿಯಿದ್ದ ಪೆನ್ ಆಕಾರದ ವಾಯ್ಸ್ ರೆಕಾರ್ಡರ್ನಲ್ಲಿ, ನಾನು 8 ವರ್ಷಗಳ ನಂತರ ನನ್ನ ಎಕ್ಸ್ ಬಾಯ್ಫ್ರೆಂಡ್ ಕ್ರಿಸ್ನನ್ನು ಭೇಟಿಯಾದೆ ಎಂದು ತನ್ನ ಭಾವನೆಗಳನ್ನು ರೆಕಾರ್ಡ್ ಮಾಡಿಕೊಳ್ಳುತ್ತಿರುತ್ತಾಳೆ. ಆಗ ಆಕೆಯ ಕಣ್ಣು ತಂಗಿ ರೇಹಾ ಮೇಲೆ ಬೀಳುತ್ತದೆ. ರೇಹಾ ಹಾನ್ ಬಳಿಯಿಂದ ಕದ್ದಿದ್ದ ಬೆಲೆಬಾಳುವ ಹ್ಯಾಂಡ್ ಬ್ಯಾಗ್ ಅನ್ನು ತನ್ನದೇ ಎಂಬಂತೆ ತನ್ನ ಗೆಳೆಯರಿಗೆ ತೋರಿಸಿ ಬೀಗುತ್ತಿರುತ್ತಾಳೆ. ಹಾನ್ ತನ್ನನ್ನೇ ನೋಡುತ್ತಿರುವುದನ್ನು ಕಂಡ ರೇಹಾಗೆ ಇವತ್ತು ಅಕ್ಕನ ಕೈಯಲ್ಲಿ ಪೂಜೆ ಖಂಡಿತ ಎಂಬುದು ಅರ್ಥವಾಗುತ್ತದೆ. ಆದರೆ ಹಾನ್ ಏನು ಅನ್ನದೆ ಸುಮ್ಮನೆ ನೋಡಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ರೇಹಾ ಅಕ್ಕ ನನ್ನನ್ನು ಕ್ಷಮಿಸಿರಬಹುದು ಎಂದುಕೊಳ್ಳುತ್ತಾಳೆ. ಆದರೆ ತಕ್ಷಣವೇ ಆಕೆಗೆ, ಇಲ್ಲ, ಖಂಡಿತ ಏನೋ ದೊಡ್ಡ ರಂಪಾಟವೇ ಕಾಯುತ್ತಿದೆ ಎಂದು ಅರಿವಾಗಿ ಮನೆಗೆ ಓಡುತ್ತಾಳೆ. ಇತ್ತ ಹಾನ್ ಮನೆಗೆ ತಲುಪಿದ ತಕ್ಷಣವೇ ರೇಹಾಳ ನೆಚ್ಚಿನ ಸಿಲ್ಕ್ ಡ್ರೆಸ್ ಅನ್ನು ಹೊರತೆಗೆಯುತ್ತಾಳೆ. ಅಷ್ಟರಲ್ಲಿ ರೇಹಾ ಮನೆಗೆ ಬಂದು, ನೋಡು ಹಾನ್, ನಿನ್ನ ಪರ್ಸ್ ನಿನಗೆ ತಲುಪಿದೆ, ದಯವಿಟ್ಟು ನನ್ನ ಡ್ರೆಸ್ ನನಗೆ ಕೊಟ್ಟು ಬಿಡು ಎಂದು ಬೇಡಿಕೊಳ್ಳುತ್ತಾಳೆ. ಆದರೆ ವಿಪರೀತ ಕೋಪದಲ್ಲಿದ್ದ ಹಾನ್ ಆ ಡ್ರೆಸ್ ಅನ್ನು ನೀರಿಗೆ ಹಾಕಲು ತೊಡಗುತ್ತಾಳೆ. ಇದರಿಂದ ಇಬ್ಬರ ಮಧ್ಯೆ ಘೋರ ಜಗಳ ಶುರುವಾಗಿ ಪರಸ್ಪರ ಕೂಗಾಡುತ್ತಾ ತಳ್ಳಾಡಿಕೊಳ್ಳುತ್ತಾರೆ. ಅಷ್ಟರಲ್ಲಿ ಮನೆಯ ಇತರ ಅಣ್ಣ ತಂಗಿಯರು ಜಗಳಕ್ಕೆ ಧುಮುಕಿ ಒಬ್ಬರ ಕೂದಲು ಒಬ್ಬರು ಎಳೆಯಲು ಪ್ರಾರಂಭಿಸುತ್ತಾರೆ. ಬೈನ್ ಮತ್ತು ನೀನಾ ಮನೆಗೆ ಬಂದಾಗ ಮಕ್ಕಳು ಮಾಡುತ್ತಿರುವ ರಂಪಾಟವನ್ನು ನೋಡಿ ಆಘಾತಗೊಳ್ಳುತ್ತಾರೆ. ನಾಲ್ವರು ಕಿತ್ತಾಡುತ್ತಿರುವುದನ್ನು ನೋಡಿ ಇಬ್ಬರು ಜೋರಾಗಿ ಗದರಿಸುತ್ತಾರೆ. ತಕ್ಷಣವೇ ಮಕ್ಕಳೆಲ್ಲರೂ ಸಂಪೂರ್ಣವಾಗಿ ಮೌನವಾಗುತ್ತಾರೆ. ಬೈನ್ ಮತ್ತು ನೀನಾ, ನಿಮಗೆಲ್ಲರಿಗೂ ಈಗ ಶಿಕ್ಷೆ ಖಂಡಿತ ಎನ್ನುತ್ತಾರೆ. ಈ ಭಾಗದ ಕಥೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಮಕ್ಕಳಿಗೆ ಸಿಕ್ಕ ಶಿಕ್ಷೆ ಏನೆಂದರೆ ಆ ಕೊರೆಯುವ ಚಳಿಯಲ್ಲಿ ಎಲ್ಲರೂ 30 ನಿಮಿಷಗಳ ಕಾಲ ಸ್ಟೂಲ್ ಮೇಲೆ ಸುಮ್ಮನೆ ಕುಳಿತುಕೊಳ್ಳಬೇಕು. ಬೈನ್ ಆಜ್ಞೆಯಂತೆ ಇಬ್ಬರು ಸಹೋದರಿಯರು ದೂರ ದೂರದಲ್ಲಿ ಕುಳಿತುಕೊಳ್ಳುತ್ತಾರೆ. ಮಧ್ಯದಲ್ಲಿದ್ದ ಸ್ಟೂಲ್ ಮೇಲೆ ಜಗಳ ನಿಲ್ಲಿಸದೆ ತಾವೇ ಗಲಾಟೆ ಶುರು ಮಾಡಿದ್ದಕ್ಕಾಗಿ ಮಿಯಾ ಮತ್ತು ಜೆ ಇಬ್ಬರನ್ನೂ ಶಿಕ್ಷೆಯಾಗಿ ಅಲ್ಲೇ ಕೂರಿಸಲಾಗುತ್ತದೆ. ಆದರೆ ಸ್ವಲ್ಪ ಸಮಯದ ನಂತರ ವಾತಾವರಣ ಶಾಂತವಾಗಿ ಎಲ್ಲರೂ ಮತ್ತೆ ಪ್ರೀತಿಯಿಂದ ಮಾತನಾಡಲು ಶುರುಮಾಡುತ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಇದು ಮಾಮೂಲ ತಾನೆ. ಸ್ವಲ್ಪ ಜಗಳ, ಸ್ವಲ್ಪ ಪ್ರೀತಿ ಇದ್ದೇ ಇರುತ್ತದೆ. ಇತ್ತ ಕ್ರಿಸ್ ತನ್ನ ತಾಯಿ ಬಿಯಾ ಜೊತೆಗಿರುತ್ತಾನೆ. ಬಿಯಾ ಅವನಿಗೆ ಕರೆ ಮಾಡಿ, ಮಗನೇ, ಒಮ್ಮೊಮ್ಮೆ ಮನೆಗೆ ಬಂದು ಮಲಗು ಎಂದು ಕೇಳಿಕೊಳ್ಳುತ್ತಾಳೆ. ಏಕೆಂದರೆ ಕ್ರಿಸ್ ಹೆಚ್ಚಾಗಿ ಆಫೀಸ್ನಲ್ಲೇ ಮಲಗುತ್ತಿರುತ್ತಾನೆ. ಅದಕ್ಕೆ ಕ್ರಿಸ್, ಅಮ್ಮ, ನಾನು ತುಂಬಾ ಬ್ಯುಸಿಯಾಗಿದ್ದೀನಿ, ಬರಲು ಆಗುವುದಿಲ್ಲ ಎನ್ನುತ್ತಾನೆ.
ಬಿಯಾ, ಪರವಾಗಿಲ್ಲ ಮಗನೇ, ನಾಳೆಯಾದರೂ ಬರಲು ಪ್ರಯತ್ನಿಸು. ನನಗಿಲ್ಲಿ ತುಂಬಾ ಒಂಟಿತನ ಅನಿಸುತ್ತಿದೆ. ನಿಮ್ಮಪ್ಪನಿಗಂತೂ ತನ್ನ ನಾಯಿಯ ಜೊತೆ ಇರಲು ಸಮಯ ಸಾಕಾಗುತ್ತಿಲ್ಲ ಎಂದು ಬೇಸರದಿಂದ ಹೇಳುತ್ತಾಳೆ. ಅದೇ ರಾತ್ರಿ ನೀನಾ ಮತ್ತು ಬೈನ್ ಮಲಗಿದ್ದಾಗ ನೀನಾ ಗಂಡನ ಬಳಿ, ನಿನ್ನೆ ನಾನು ಮನೆ ಮಾಲೀಕಿ ಬಿಯಾ ಜೊತೆ ಜಗಳ ಆಡಿದ್ದು ನನ್ನ ತಪ್ಪೆ. ನಾನು ಹೋಗಿ ಅವರಿಗೆ ಕ್ಷಮೆ ಕೇಳಲ, ನಾನೇಕೆ ನಿನ್ನನ್ನು ಕೇಳುತ್ತಿದ್ದೇನೆ ಅಂದರೆ ಎಂದು ಮೆಲ್ಲನೆ ಚರ್ಚಿಸುತ್ತಾಳೆ. ಆದರೆ ಬೈನ್ ಏನು ತಲೆ ಕೆಡಿಸಿಕೊಳ್ಳದೆ, ಸುಮ್ಮನೆ ಮಲಗು, ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿ ಮಲಗುತ್ತಾನೆ. ಮರುದಿನ ಬೆಳಿಗ್ಗೆ ಜೋಯಿ ಕಣ್ಣು ತೆರೆದಾಗ ಆಘಾತ ಕಾದಿರುತ್ತದೆ. ಆತನ ಎಕ್ಸ್ ಗರ್ಲ್ಫ್ರೆಂಡ್ ಅವನ ಪಕ್ಕದಲ್ಲೇ ಮಲಗಿರುತ್ತಾಳೆ. ಜೋಯಿ ಆಶ್ಚರ್ಯದಿಂದ, ನೀನು ಇಲ್ಲೇನು ಮಾಡುತ್ತಿದ್ದೀಯಾ ಎಂದು ಕೇಳುತ್ತಾನೆ. ಅದಕ್ಕಾಕೆ, ನನಗೆ ನಿನ್ನ ಮನೆ ಪಾಸ್ಕೋಡ್ ನೆನಪಿತ್ತು, ಅದಕ್ಕೆ ತಾನೇ ಬಂದು ಮಲಗಿದೆ ಎನ್ನುತ್ತಾಳೆ. ಜೋಯಿ, ದಯವಿಟ್ಟು ಇಲ್ಲಿಂದ ತೊಲಗು, ನನಗೂ ನಿನಗೂ ಈಗ ಯಾವ ಸಂಬಂಧವೂ ಇಲ್ಲ ಎಂದು ಗದರಿಸುತ್ತಾನೆ. ಆಕೆ ಸುಲಭವಾಗಿ ಒಪ್ಪದಿದ್ದರೂ ಜೋಯಿ ಗಟ್ಟಿಯಾಗಿ ಹೇಳಿ ಕೊನೆಗೂ ಆಕೆಯನ್ನು ಆಚೆ ಕಳುಹಿಸುತ್ತಾನೆ. ಇನ್ನೊಂದೆಡೆ ಮಿಯಾ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಗಾಗಿ ಕಾಯುತ್ತಿರುತ್ತಾಳೆ. ಅಲ್ಲಿ ಒಬ್ಬಜ್ಜಿಗ ಸಹಾಯ ಮಾಡುವಾಗ ಆಕೆಯ ಟೈಟ್ಸ್ ಹರಿದು ಹೋಗುತ್ತದೆ. ಈಗ ತಕ್ಷಣ ಹೊಸ ಟೈಟ್ಸ್ ಒಯ್ಯಲು ಆಕೆಯ ಬಳಿ ಹಣವೂ ಇರುವುದಿಲ್ಲ. ಇತ್ತ ಗಬ್ಬ ಎಂಟರ್ಟೈನ್ಮೆಂಟ್ಗೆ ಇಂಟರ್ವ್ಯೂಗೆ ಬೇಗ ತಲುಪಬೇಕಿರುತ್ತದೆ. ಆಗ ಉಪಾಯ ಮಾಡಿದ ಮಿಯಾ ಪಾರ್ಕಿಂಗ್ ಸಿಬ್ಬಂದಿಯಿಂದ ಕಪ್ಪು ಮಾರ್ಕರ್ ಪೆನ್ ಪಡೆದು ಹರಿದ ಭಾಗಕ್ಕೆ ಕಲರ್ ಹಚ್ಚಿ ಮ್ಯಾನೇಜ್ ಮಾಡುತ್ತಾಳೆ. ಅಷ್ಟರಲ್ಲಿ ಜೋಯಿ ಕೂಡ ತನ್ನ ಕಾರು ತೆಗೆಯಲು ಅಲ್ಲಿಗೆ ಬರುತ್ತಾನೆ. ಕೈಯಲ್ಲಿ ಪೆನ್ ಹಿಡಿದು ನಿಂತಿದ್ದ ಮಿಯಾಳನ್ನು ನೋಡಿ ಜೋಯಿ ಆಕೆ ತನ್ನ ಆಟೋಗ್ರಾಫ್ ಕೇಳಲು ಬಂದಿದ್ದಾಳೆ ಎಂದುಕೊಳ್ಳುತ್ತಾನೆ. ಆದರೆ ಮಿಯಾ ಆತನಿಗೆ ಪೆನ್ ನೀಡಿ ಇಂಟರ್ವ್ಯೂಗೆ ಅಂತ ಹೊರಟು ಹೋಗುತ್ತಾಳೆ. ಮನೆಯಲ್ಲಿ ನೀನಾ ತನ್ನ ಮಗಳು ಹಾನ್ಳನ್ನು ಕಳುಹಿಸಿಕೊಡಲು ಬಾಗಿಲಲ್ಲಿ ನಿಂತಿರುತ್ತಾಳೆ. ಏಕೆಂದರೆ ಹಾನ್ ಇಂದು ಟಿವಿ ಪ್ಯಾನಲ್ ಚರ್ಚೆಯಲ್ಲಿ ಭಾಗವಹಿಸುತ್ತಿದ್ದಾಳೆ. ತನ್ನ ಮಗಳನ್ನು ನೋಡಿ ನೀನಾಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಆದರೆ ಹೊರಡುವಾಗ ಹಾನ್ಗೆ ಮನೆ ಮಾಲೀಕಿ ಬಿಯಾ ಎದುರಾಗುತ್ತಾಳೆ. ಇದನ್ನು ಕಂಡ ಹಾನ್ ಮತ್ತೆ ತನ್ನ ವಾಯ್ಸ್ ರೆಕಾರ್ಡರ್ ಪೆನ್ನಲ್ಲಿ 6 ವರ್ಷಗಳಿಂದ ಯಾರ ಮುಖವನ್ನು ನೋಡಿರಲಿಲ್ಲವೋ ಅವರೆಲ್ಲರೂ ಈಗ ಒಂದೇ ವಾರದಲ್ಲಿ ನನ್ನ ಕಣ್ಣ ಮುಂದೆ ಏಕೆ ಬರುತ್ತಿದ್ದಾರೆ ಎಂದು ರೆಕಾರ್ಡ್ ಮಾಡಿಕೊಳ್ಳುತ್ತಾಳೆ. ಅಂದಹಾಗೆ 8 ವರ್ಷಗಳ ಹಿಂದೆ ಆಕೆಯ ಬಾಯ್ಫ್ರೆಂಡ್ ಕ್ರಿಸ್ ಆಗಿದ್ದ ಮತ್ತು ಕ್ರಿಸ್ನ ತಾಯಿಯೇ ಈ ಬಿಯಾ. ಮುಂದೆ ಶೋ ಡೈರೆಕ್ಟರ್ ಕ್ರಿಸ್ ಬಳಿ, ಟಿವಿ ಪ್ಯಾನಲ್ನಲ್ಲಿ ನಿನ್ನ ಹ್ಯಾಂಡ್ಸಮ್ ಮುಖ ತೋರಿಸಿದರೆ ಸಾಕು, ಬೇರೇನೂ ಮಾಡಬೇಕಿಲ್ಲ ಎಂದು ವಿನಂತಿಸಿಕೊಳ್ಳುತ್ತಾನೆ. ಶೋ ಪ್ರಾರಂಭವಾಗುತ್ತಿದ್ದಂತೆ ಎದುರುಗಡೆ ಹಾನ್ ಕುಳಿತಿರುವುದನ್ನು ಕಂಡು ಕ್ರಿಸ್ ತವಕದಿಂದ ಆಕೆಯ ಮುಂದೆ ಬಂದು ಕುಳಿತುಕೊಳ್ಳುತ್ತಾನೆ. ಇಬ್ಬರೂ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುತ್ತಾರೆ. ಅವರಿಬ್ಬರು ಈಗ ಲವ್ ಅಂಡ್ ಬ್ಯಾಟಲ್ ಫೀಲ್ಡ್ ಎಂಬ ಟಿವಿ ಶೋನ ಪ್ಯಾನಲ್ ಸದಸ್ಯರಾಗಿದ್ದಾರೆ. ಶೋ ಶುರುವಾಗುತ್ತಿದ್ದಂತೆ ಹಾನ್ಳನ್ನು ನೋಡಿ ಕ್ರಿಸ್ಗೆ ಮತ್ತೆ ತನ್ನ ಬ್ರೇಕಪ್ ನೆನಪಾಗುತ್ತದೆ. ಫ್ಲ್ಯಾಶ್ ಬ್ಯಾಕ್ನಲ್ಲಿ ಒಂದು ದಿನ ಹಾನ್ ಕ್ರಿಸ್ಗೆ, ನನಗೆ ನಿನ್ನ ಜೊತೆ ಸಂಬಂಧ ಮುಂದುವರಿಸಲು ಇಷ್ಟವಿಲ್ಲ ಎಂದು ಮೆಸೇಜ್ ಕಳುಹಿಸುತ್ತಾಳೆ. ಮೊದಲು ಕ್ರಿಸ್ ಇದನ್ನು ತಮಾಷೆ ಎಂದುಕೊಂಡು ಥಿಯೇಟರ್ನಲ್ಲಿ ಆಕೆಗೆ ಕಾದು ಕರೆ ಮಾಡಿ, ಎಲ್ಲಿದ್ದೀಯಾ, ಯಾವಾಗ ಬರ್ತೀಯಾ ಎಂದು ಕೇಳುತ್ತಾನೆ. ಆದರೆ ಹಾನ್, ನಾನು ನಿಜವಾಗಿಯೂ ಬ್ರೇಕಪ್ ಮಾಡಿಕೊಳ್ಳುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿ ಫೋನ್ ಇಡುತ್ತಾಳೆ. ಕ್ರಿಸ್ ಎಷ್ಟೇ ಕರೆ ಮಾಡಿದರೂ ಆಕೆ ರಿಸೀವ್ ಮಾಡುವುದಿಲ್ಲ. ಆತ ಮಳೆಯಲ್ಲಿ ನೆನೆಯುತ್ತಾ ಹಾನ್ ಮನೆ ಮುಂದೆ ಬಂದು, ನನಗೆ ಯಾಕೆ ಹೀಗೆ ಮಾಡಿದೆ ಎಂದು ಗಟ್ಟಿಯಾಗಿ ಕೂಗಿ ಬಾಗಿಲು ತಟ್ಟುತ್ತಾನೆ. ಆಗ ಹಾನ್ ತಂಗಿ ಮಿಯಾ ಹೊರಗೆ ಬಂದು ತನ್ನದೇ ಶೈಲಿಯಲ್ಲಿ, ಹಾನ್ ಆಸ್ಟ್ರೇಲಿಯಾಗೆ ಹೊರಟು ಹೋಗಿದ್ದಾಳೆ ಎಂದು ಹೇಳುತ್ತಾಳೆ. ಇದನ್ನು ಕೇಳಿ ಕ್ರಿಸ್ ಹತಾಶನಾಗುತ್ತಾನೆ. ಇಲ್ಲಿಗೆ ಫ್ಲ್ಯಾಶ್ ಬ್ಯಾಕ್ ಮುಗಿಯುತ್ತದೆ. ಇತ್ತ ಮಿಯಾಳ ಕಥೆಗೆ ಬಂದರೆ, ಆಕೆ ಕಳೆದ 3 ವರ್ಷಗಳಿಂದ ಕೆಲಸಕ್ಕಾಗಿ ಅಲೆಯುತ್ತಿದ್ದಾಳೆ. ಪ್ರತಿದಿನ ಹೊಸ ಕೆಲಸಕ್ಕೆ ಅರ್ಜಿ ಹಾಕಿದರೂ ಆಕೆಗೆ ಎಲ್ಲೂ ಯಶಸ್ಸು ಸಿಗುವುದಿಲ್ಲ. ಆಕೆ ಸಿಪಿಆರ್ ಸರ್ಟಿಫಿಕೇಟ್ ಪಡೆದಿದ್ದಾಳೆ, ಬಸ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ತೆಗೆದುಕೊಂಡಿದ್ದಾಳೆ. ಆದರೂ ಆಕೆಗೆ ಯಾವುದೇ ಪ್ರಯೋಜನವಾಗಿಲ್ಲ. ಶಾಲೆಯಲ್ಲಿದ್ದಾಗ ಮಿಯಾ ಜೂಡೋ ಚಾಂಪಿಯನ್ ಆಗಿದ್ದಳು. ನ್ಯಾಷನಲ್ ಫೆಸ್ಟಿವಲ್ನಲ್ಲಿ ಬ್ರಾಂಜ್ ಮೆಡಲ್ ಕೂಡ ಗೆದ್ದಿದ್ದಳು. ಆದರೆ ಒಂದು ದಿನ ಹೆಗಲಿಗೆ ಗಾಯವಾದ ಕಾರಣ ಆಕೆ ಜೂಡೋ ಬಿಡಬೇಕಾಯಿತು. ಇದರಿಂದ ಬೇಸರಗೊಂಡ ಮಿಯಾ ಸಿಕ್ಕಾಪಟ್ಟೆ ಗೋಲ್ಗಪ್ಪ ತಿಂದಿದ್ದರಿಂದ ತೂಕ ಹೆಚ್ಚಾಗಿ ದಪ್ಪಗಾಗಿದ್ದಳು. ನಂತರ ಒಂದು ದಿನ ನಿರ್ಧಾರ ಮಾಡಿ ಮತ್ತೆ ಜಾಗಿಂಗ್ ಶುರು ಮಾಡಿ ತನ್ನ ತೂಕವನ್ನು ಇಳಿಸಿಕೊಂಡು ತೆಳ್ಳಗಾಗಿದ್ದಳು. ಈಗ ಮಿಯಾ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಆಫೀಸ್ಗಳಿಗೆ ಇಂಟರ್ವ್ಯೂಗೆ ಹೋಗುತ್ತಿರುತ್ತಾಳೆ. ಅಲ್ಲಿ ಸ್ವಲ್ಪ ನರ್ವಸ್ ಆಗಿ ವಾಶ್ರೂಮ್ಗೆ ಹೋಗುವಾಗ ಒಬ್ಬ ಹುಡುಗಿಗೆ ಡಿಕ್ಕಿ ಹೊಡೆಯುತ್ತಾಳೆ. ಆ ಹುಡುಗಿಯ ನೇಮ್ ಟ್ಯಾಗ್ ಕೆಳಗೆ ಬೀಳುತ್ತದೆ. ಮಿಯಾ ಅದನ್ನು ಎತ್ತಿ ನೋಡಿದಾಗ ಆ ಹುಡುಗಿಯ ಹೆಸರು ಯು ಅಂತ ಇರುತ್ತದೆ. ಆಕೆ ಅದೇ ಗಬ್ಬ ಎಂಟರ್ಟೈನ್ಮೆಂಟ್ನಲ್ಲಿ ಟೀಮ್ ಮ್ಯಾನೇಜರ್. ಅಂದಹಾಗೆ ಈ ಯು ಯಾರು ಗೊತ್ತಾ? ಹಿಂದೆ ಮಿಯಾ ಜೊತೆ ಓದುತ್ತಿದ್ದ ಕ್ಲಾಸ್ಮೇಟ್, ಆದರೆ ಇಬ್ಬರಿಗೂ ಎಂದೂ ಆಗಿ ಬರುತ್ತಿರಲಿಲ್ಲ. ಯು ಯಾವಾಗಲೂ ಮಿಯಾಗೆ ಬುಲ್ಲಿ ಮಾಡುತ್ತಿದ್ದಳು. ಈಗ ಆಕೆಯೇ ಮ್ಯಾನೇಜರ್ ಆಗಿರುವುದನ್ನು ಕಂಡು ಮಿಯಾಗೆ ಹೊಟ್ಟೆಯುರಿ ಶುರುವಾಗಿ ಕಾನ್ಫಿಡೆನ್ಸ್ ಪೂರ್ತಿ ಹೊರಟು ಹೋಗುತ್ತದೆ. ನಾವಿಬ್ಬರೂ ಜೊತೆಗೆ ಇದ್ದೆವು, ನಾನೆಲ್ಲಿದ್ದೀನಿ, ಆಕೆ ಎಲ್ಲಿದ್ದಾಳೆ,
ನೋಡು, ಮ್ಯಾನೇಜರ್ ಆಗಿ ಬಿಟ್ಟಿದ್ದಾಳೆ ಎಂದು ಗೊಣಗಿಕೊಳ್ಳುತ್ತಾಳೆ. ನಂತರ ಇಂಟರ್ವ್ಯೂ ಶುರುವಾಗುತ್ತದೆ. ಮಿಯಾ ಬಳಿ, ನೀವು ಹಿಂದೆ ಜೂಡೋ ಮಾಡುತ್ತಿದ್ದಿರಲ್ಲವೇ? ಈಗ ನಿಮಗೇನು ವಯಸ್ಸು? ಮದುವೆ ಬಗ್ಗೆ ಏನಾದರೂ ಯೋಚಿಸಿದ್ದೀರಾ ಎಂದು ಕೇಳುತ್ತಾರೆ. ಅದಕ್ಕೆ ಮಿಯಾ, ನನಗೆ ಈಗ ಬಾಯ್ಫ್ರೆಂಡ್ ಕೂಡ ಇಲ್ಲ, ಅಂಥದ್ರಲ್ಲಿ ಮದುವೆ ಮಾತು ಎಲ್ಲಿದೆ? ನನಗೆ ಈಗ ಯಾವುದೇ ಪ್ಲಾನ್ ಇಲ್ಲ, ಕೇವಲ ಕೆಲಸ ಮಾಡಿ ಕಷ್ಟಪಟ್ಟು ಹಣ ಗಳಿಸಬೇಕಷ್ಟೇ ಎಂದು ಉತ್ತರಿಸುತ್ತಾಳೆ. ಇನ್ನೊಂದೆಡೆ ಟಿವಿ ಶೋ ಮುಗಿದ ನಂತರ ಕ್ರಿಸ್ ಮತ್ತು ಹಾನ್ ಮತ್ತೆ ಸೆಟ್ನಲ್ಲಿ ಸಿಗುತ್ತಾರೆ. ನನಗೆ ಯಾಕೆ ಬ್ರೇಕಪ್ ಮಾಡಿದೆ ಅಂತ ಇಂದಾದರೂ ಹೇಳು ಎಂದು ಕ್ರಿಸ್ ಮತ್ತೆ ಹಾನ್ ಜೊತೆ ಜಗಳ ತೆಗೆಯುತ್ತಾನೆ. ಅದಕ್ಕೆ ಹಾನ್, ನನಗೇನು ನೆನಪಿದೆ, 8 ವರ್ಷಗಳ ಹಳೆಯ ವಿಷಯ, ನಾನೆಲ್ಲವನ್ನೂ ಮರೆತು ಬಿಟ್ಟಿದ್ದೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆದರೆ ಕ್ರಿಸ್ ಬಿಡುವ ಮೂಡ್ನಲ್ಲೇ ಇರುವುದಿಲ್ಲ. ಮುಂದಿನ ದೃಶ್ಯದಲ್ಲಿ ನಟ ಜೋಯಿಗೆ ಮ್ಯಾನೇಜರ್ ಒಂದು ಹೊಸ ಸ್ಕ್ರಿಪ್ಟ್ ತಂದುಕೊಡುತ್ತಾನೆ. ಜೋಯಿ ಇದು ರೊಮ್ಯಾಂಟಿಕ್ ಕಥೆ ಇರಬಹುದು ಎಂದುಕೊಳ್ಳುತ್ತಾನೆ. ಆದರೆ ಓದಲು ಶುರು ಮಾಡಿದ ಮೇಲೆಯೇ ಗೊತ್ತಾಗುವುದು ಅದು ತಂದೆ ಮಗನ ಕಥೆ ಅಂತ. ಜೋಯಿ ಕೋಪದಿಂದ ಸ್ಕ್ರಿಪ್ಟ್ ಅನ್ನು ಎಸೆದು ಬಿಡುತ್ತಾನೆ. ಅಷ್ಟರಲ್ಲಿ ಆತನ ಹಳೆಯ ವಿಡಿಯೋ ಮತ್ತೆ ವೈರಲ್ ಆಗುತ್ತಿರುವುದು ಆತನ ಗಮನಕ್ಕೆ ಬರುತ್ತದೆ. ಈ ಕ್ರಿಸ್ ಅನ್ನು ಈ ಬಾರಿ ಸುಮ್ಮನೆ ಬಿಡುವುದಿಲ್ಲ, ಮತ್ತೆ ಅದೇ ವಿಡಿಯೋ ವೈರಲ್ ಮಾಡಿದ್ದಾನೆ. ಕಳೆದ ಬಾರಿಯೇ ಡಿಲೀಟ್ ಮಾಡುತ್ತೇನೆ ಎಂದು ಮಾತು ಕೊಟ್ಟಿದ್ದ ಎಂದು ಜೋಯಿ ವಿಪರೀತ ಕೋಪಗೊಳ್ಳುತ್ತಾನೆ. ಇತ್ತ ಹಾನ್ ತನ್ನ ಶೋ ಬಗ್ಗೆ ಯೋಚಿಸುತ್ತಾ, ಎಕ್ಸ್ ಬಾಯ್ಫ್ರೆಂಡ್ ಕ್ರಿಸ್ಗೆ, ನಿನಗೇನು ಹುಚ್ಚ ಹಿಡಿದಿದೆಯಾ? ಪ್ರತಿಯೊಂದಕ್ಕೂ ನನ್ನ ಹಿಂದೆ ಬಿದ್ದು ಯಾಕೆ ಬ್ರೇಕಪ್ ಮಾಡಿದೆ ಅಂತ ಕೇಳ್ತಿಯಲ್ಲ, ನನಗೇನು ನೆನಪಿಲ್ಲ, ಮರೆತು ಹೋಗಿದೆ ಎಂದು ಗದರಿಸುತ್ತಾಳೆ. ಮನೆಯಲ್ಲಿ ಮಿಯಾಗೆ ರಾತ್ರಿಯೆಲ್ಲ ಯೂ ನೆನಪೇ ಕಾಡುತ್ತದೆ. ಗಬ್ಬಾ ಎಂಟರ್ಟೈನ್ಮೆಂಟ್ನಲ್ಲಿ ಯೂ ಮ್ಯಾನೇಜರ್ ಆಗಿರುವುದನ್ನು ಜೀರ್ಣಿಸಿಕೊಳ್ಳಲು ಆಕೆಗೆ ಆಗುತ್ತಿರುವುದಿಲ್ಲ. ಆಕೆಗೆ ಅಷ್ಟೊಂದು ದೊಡ್ಡ ಪೊಸಿಷನ್ ಸಿಕ್ಕಿದೆ, ನನಗೇನೂ ಸಿಗಲಿಲ್ಲವಲ್ಲ ಎಂದು ಆಘಾತದಲ್ಲಿರುತ್ತಾಳೆ. ಮರುದಿನ ಬೆಳಿಗ್ಗೆ ನೀನಾ ತನ್ನ ಕೋಳಿಗಳಿಂದ ಮೊಟ್ಟೆಗಳನ್ನು ಸಂಗ್ರಹಿಸುತ್ತಿರುತ್ತಾಳೆ. ಮನೆಯ ಒಳಗಡೆ ಅಕ್ಕ ತಂಗಿಯರು ಬಾತ್ರೂಮ್ಗಾಗಿ ಜಗಳವಾಡುತ್ತಿರುತ್ತಾರೆ. ನಾನ್ ಮೊದಲು ಹೋಗ್ತೀನಿ ಅಂತ ರೇಹಾ ಬಾತ್ರೂಮ್ ಬಾಗಿಲಿಗೆ ಒದೆಯುತ್ತಿರುತ್ತಾಳೆ. ರೇಹಾಗೆ ತುಂಬಾ ಅರ್ಜೆಂಟ್ ಇರುತ್ತದೆ, ಆದರೆ ಹಾನ್ ಒಳಗಿನಿಂದ ಬರಲು ಒಪ್ಪುವುದಿಲ್ಲ. ಬೈನ್ ಬಂದು, ರೇಹಾ, ಕೆಳಗೆ ಹೋಗಿ ಅಜ್ಜಿಯ ಮನೆಯ ಬಾತ್ರೂಮ್ ಯೂಸ್ ಮಾಡು, ಯಾಕೆ ಹೀಗೆ ಕಾಟ ಕೊಡ್ತೀಯಾ ಎಂದು ಸಮಾಧಾನ ಪಡಿಸುತ್ತಾನೆ. ಮನೆಯಲ್ಲಿ ಈ ನಾಟಕ ಮುಂದುವರಿಯುತ್ತಿದ್ದರೆ ಹೊರಗಡೆ ಕ್ರಿಸ್ ಹಾನ್ ಆಫೀಸ್ ಮುಂಭಾಗ ಕಾಯುತ್ತಿರುತ್ತಾನೆ. ಹಾನ್ ಬರುತ್ತಿದ್ದಂತೆ ಮತ್ತೆ ಅದೇ ಪ್ರಶ್ನೆ, ಯಾಕೆ ಬ್ರೇಕಪ್ ಮಾಡಿದೆ ಅಂತ ಯಾವಾಗ ಹೇಳ್ತೀಯಾ? ಹಾನ್ ಕೋಪದಿಂದ, ನಿನಗೆ ನಿಜವಾಗಿಯೂ ಹುಚ್ಚು ಹಿಡಿದಿದೆ, ಒಮ್ಮೆ ಹೇಳಿದೆ ಅಲ್ವಾ ನನಗೇನು ನೆನಪಿಲ್ಲ ಅಂತ, ಮತ್ತೆ ಅದನ್ನೇ ಯಾಕೆ ಕೇಳ್ತೀಯಾ ಎನ್ನುತ್ತಾಳೆ. ಕ್ರಿಸ್, ಬ್ರೇಕಪ್ಗೆ ಕಾರಣವೇನು ಅಂತ ದಯವಿಟ್ಟು ಹೇಳು, ನನ್ನಲ್ಲಿ ಏನು ಕೊರತೆ ಇತ್ತು ಅಂತ ತಿಳಿಯಬೇಕು. ನಾನು ನಿನ್ನನ್ನು ಯಾವಾಗ ಭೇಟಿಯಾದರೂ ಈ ಪ್ರಶ್ನೆಯನ್ನು ಕೇಳುತ್ತಲೇ ಇರುತ್ತೇನೆ ಎಂದು ಪಟ್ಟು ಹಿಡಿಯುತ್ತಾನೆ. ಮುಂದಿನ ದೃಶ್ಯದಲ್ಲಿ ನೀನಾ ಮನೆ ಮಾಲೀಕಿ ಬಿಯಾಗೆ ಒಂದು ಸ್ಪೆಷಲ್ ಕೇಕ್ ಕೊಡಲು ಹೋಗುತ್ತಾಳೆ. ಅಂದು ನಡೆದ ಜಗಳಕ್ಕೆ ಕ್ಷಮೆ ಕೇಳಲು ಮತ್ತು ಬಾಡಿಗೆಯನ್ನು ಸ್ವಲ್ಪ ಕಡಿಮೆ ಮಾಡಲು ಕೇಳಿಕೊಳ್ಳುತ್ತಾಳೆ. ಆದರೆ ಬಿಯಾ ಕೇಕ್ ತೆಗೆದುಕೊಳ್ಳಲು ನಿರಾಕರಿಸಿ, ಬಾಡಿಗೆಯಲ್ಲೇನೂ ಕಡಿಮೆಯಾಗುವುದಿಲ್ಲ, ಫಿಕ್ಸ್ಡ್ ರೇಟ್ ಎಂದು ನೇರವಾಗಿ ಹೇಳಿಬಿಡುತ್ತಾಳೆ. ಇದನ್ನು ನೋಡಿದ ಅಜ್ಜಿಗೆ ವಿಪರೀತ ಕೋಪ ಬರುತ್ತದೆ. ತನ್ನ ಮಗಳು ಬೇರೆಯವರ ಮುಂದೆ ಗೋಗರೆಯುವುದನ್ನು ಸಹಿಸದ ಅಜ್ಜಿ ಕೋಪದಲ್ಲಿ ನೀನಾ ಮುಖಕ್ಕೆ ಒಂದು ಗ್ಲಾಸ್ ನೀರು ಎರಚುತ್ತಾಳೆ. ನೀನಾ ಅಜ್ಜಿಯ ಹಿಂದೆ ಮನೆಗೆ ಬಂದು, ಅಮ್ಮ, ನನಗೀಗ 51 ವರ್ಷ, ನನ್ನ ಜೊತೆ ಯಾಕೆ ಹೀಗೆ ನಡ್ಕೊಳ್ತೀಯಾ? ಎಲ್ಲರ ಮುಂದೆ ನನ್ನ ಮಾನ ತೆಗೆದೆ ಅಲ್ವಾ ಎಂದು ಬೇಸರದಿಂದ ಕೇಳುತ್ತಾಳೆ. ಇನ್ನೊಂದೆಡೆ ರೇಹಾ ತನ್ನ ಫೋನ್ನಲ್ಲಿ ಸೆಲ್ಫಿ ತೆಗೆದುಕೊಳ್ಳುತ್ತಿರುತ್ತಾಳೆ. ತನ್ನ ಮುಖ ಸ್ವಲ್ಪ ಬಾಚಿಕೊಂಡಂತೆ, ಊದಿಕೊಂಡಂತೆ ಅನಿಸಿದ್ದಕ್ಕೆ, ನನ್ನ ಮುಖ ಸ್ವಲ್ಪ ತೂಕಡಿಸುತ್ತಿರುವಂತೆ ಕಾಣುತ್ತಿದೆ ಎಂದು ಕ್ಯಾಪ್ಷನ್ ಹಾಕಿ ಪೋಸ್ಟ್ ಮಾಡುತ್ತಾಳೆ. ಆದರೆ ಕಾಮೆಂಟ್ಸ್ ನೋಡಿದಾಗ ಜನ ಆಕೆಯನ್ನು ತುಂಬಾ ಸುಂದರವಾಗಿದ್ದೀಯಾ ಎಂದು ಹೊಗಳಿರುತ್ತಾರೆ. ಅದನ್ನು ನೋಡಿ ರೇಹಾ ಖುಷಿಯಾಗುತ್ತಾಳೆ. ಕನ್ನಡಿಯ ಮುಂದೆ ನಿಂತು ಹನ್ಯಾಮ್, ನಾನು ನಿಜವಾಗಿಯೂ ಸ್ವಲ್ಪ ಸುಂದರವಾಗಿಯೇ ಕಾಣುತ್ತಿದ್ದೇನೆ ಬಿಡು ಎಂದು ತನ್ನನ್ನೇ ನೋಡಿ ಬೀಗುತ್ತಾಳೆ. ಇನ್ನೊಂದೆಡೆ ಜೋಯಿಯ ಮ್ಯಾನೇಜರ್ ತಂದೆ ಮಗನ ಬಾಂಧವ್ಯದ ಸಿನಿಮಾ ನೋಡುತ್ತಿದ್ದರೂ ಜೋಯಿಗೆ ಮಾತ್ರ ಯಾವುದೇ ಎಮೋಷನ್ಸ್ ಬರುವುದಿಲ್ಲ. ಮ್ಯಾನೇಜರ್, ಲೇ, ನಿನ್ನಲ್ಲಿ ತಂದೆ ಮಗನ ಎಮೋಷನ್ ಬರಬೇಕೆಂದರೆ ನಿನ್ನ ತಂದೆಗೆ ಒಮ್ಮೆ ಫೋನ್ ಮಾಡಿ ಮಾತನಾಡು ಎಂದು ಸಲಹೆ ನೀಡುತ್ತಾನೆ. ಜೋಯಿ ತನ್ನ ಸ್ಕ್ರಿಪ್ಟ್ ಪ್ರಾಕ್ಟೀಸ್ ಮಾಡುತ್ತಿರುವಾಗ ಆತನ ತಾಯಿಯಿಂದ ಕರೆ ಬರುತ್ತದೆ. ಜೋಯಿ, ಅಮ್ಮ ಹೇಗಿದ್ದೀಯಾ? ಆ ಸಾಕು, ತಂದೆ ಹೇಗಿದ್ದಾನೆ ಎಂದು ಕೋಪದಿಂದಲೇ ವಿಚಾರಿಸುತ್ತಾನೆ. ಆತನಿಗೆ ಇಷ್ಟವಿಲ್ಲದಿದ್ದರೂ ಅನಿವಾರ್ಯವಾಗಿ ಕೇಳುತ್ತಾನೆ. ಫೋನ್ ಕಟ್ ಆದ ತಕ್ಷಣ ಕೋಪದಲ್ಲಿ ತನ್ನ ಸಾಕು ನಾಯಿಯ ಟರ್ಟಲ್ ಬಳಿ ಹೋಗಿ, ನಿನ್ನ ಅಪ್ಪ ಯಾರು ಗೊತ್ತಾ ನಿನಗೆ ಎಂದು ರೇಗಾಡುತ್ತಾನೆ. ಮರುದಿನ ಬುಕ್ ಕೊಳ್ಳಲು ಹಣ ಬೇಕು ಎಂದು ತಂದೆ ಬಳಿ ಕೇಳಿ ಹಣ ತೆಗೆದುಕೊಂಡು ಹೋಗುತ್ತಾನೆ. ಇತ್ತ ಮಿಯಾ ರೆಸ್ಟೋರೆಂಟ್ನಲ್ಲಿ ತಂದೆಗೆ ಸಹಾಯ ಮಾಡುತ್ತಿರುವಾಗ ಆಕೆಯ ಫೋನ್ಗೆ ಜಾಬ್ ಆಫರ್ ಕರೆ ಬರುತ್ತದೆ. ಆದರೆ ಆಕೆ ತನ್ನ ತಂಗಿ ಬಳಿ
ಅದೇನೂ ಇಲ್ಲ, ಬರೀ ಪಾರ್ಸಲ್ ಡೆಲಿವರಿಯವನು ಮಾಡಿದ್ದ ಎಂದು ಸುಳ್ಳು ಹೇಳುತ್ತಾಳೆ. ಆದರೆ ಆಕೆಗೆ ನಿಜವಾಗಿಯೂ ಗಬ್ಬಾ ಎಂಟರ್ಟೈನ್ಮೆಂಟ್ನಿಂದ ಕೆಲಸದ ಆಫರ್ ಬಂದಿರುತ್ತದೆ. ಇನ್ನೊಂದೆಡೆ ಜೆ ತನ್ನ ತಂದೆ ಬುಕ್ ಕೊಳ್ಳಲು ಕೊಟ್ಟ ಹಣದಲ್ಲಿ ಪುಸ್ತಕ ಕೊಳ್ಳದೆ ತನ್ನ ಚಿಕ್ಕಪ್ಪನ ಜೊತೆ ಸೇರಿ ಲಾಟರಿ ಟಿಕೆಟ್ ಖರೀದಿಸುತ್ತಾನೆ. ಲಾಟರಿ ಗೀರಿದಾಗ $100 ಗೆಲ್ಲುತ್ತಾರೆ. ಇಬ್ಬರೂ ಆ ಹಣವನ್ನು ಅರ್ಧರ್ಧ $50 ಹಂಚಿಕೊಳ್ಳುತ್ತಾರೆ. ಇತ್ತ ಮಿಯಾಗೆ ಶಾಲೆಯ ದಿನಗಳಲ್ಲಿ ಯು ತನಗೆ ಕೊಡುತ್ತಿದ್ದ ಕಿರುಕುಳವೇ ನೆನಪಾಗುತ್ತಿರುತ್ತದೆ. ಯು ಶಾಲೆಯಲ್ಲಿ ಮಿಯಾಳನ್ನು ಹಂದಿ ಎಂದು ರೇಗಿಸಿ ತುಂಬಾ ಬುಲ್ಲಿ ಮಾಡುತ್ತಿದ್ದಳು. ಮಿಯಾ ಈ ವಿಷಯವನ್ನು ತನ್ನ ಅಕ್ಕ ಹಾನ್ ಬಳಿ ಹೇಳಿದಾಗ ಹಾನ್ ಜೋರಾಗಿ ಗದರಿಸುತ್ತಾಳೆ. ನಿನಗೇನಾದರೂ ಹುಚ್ಚು ಹಿಡಿದಿದೆಯಾ? ಅಷ್ಟೊಂದು ಒಳ್ಳೆ ಕೆಲಸ ಸಿಗುತ್ತಿದೆ, ಸುಮ್ಮನೆ ಒಪ್ಪಿಕೋ. ಶಾಲೆಯಲ್ಲಿ ಯಾರೋ ಬುಲ್ಲಿ ಮಾಡುತ್ತಿದ್ದ ಹುಡುಗಿ ಅಲ್ಲಿ ಮ್ಯಾನೇಜರ್ ಆಗಿದ್ದಾಳೆ ಅಂತ ಕೆಲಸ ಬಿಡ್ತೀಯಾ? ಆ ಹಳೆಯ ಕೆಟ್ಟ ವಿಷಯಗಳನ್ನೆಲ್ಲ ತಲೆಯಿಂದ ತೆಗೆದುಹಾಕು. ಆಕೆ ಈಗ ನಿನ್ನ ಮ್ಯಾನೇಜರ್, ನೀನು ಕೆಲಸ ಮಾಡಿ ಹಣ ಗಳಿಸುವುದಷ್ಟೇ ನಿನ್ನ ಗುರಿ ಎಂದು ಬುದ್ಧಿ ಹೇಳುತ್ತಾಳೆ. ಮಿಯಾ ಅಳುತ್ತಲೇ ಇರುತ್ತಾಳೆ. ಆದರೆ ಹಾನ್ಗೆ ಕೆಲಸ ಮಾಡುವವರೆಂದರೆ ತುಂಬಾ ಇಷ್ಟ. ಆಕೆ ತಕ್ಷಣವೇ ತಾಯಿಯ ಬಳಿ ಹೋಗಿ, ಅಮ್ಮ, ಮಿಯಾಗೆ ಕೆಲಸ ಸಿಕ್ಕಿದೆ, ಇವತ್ತು ರಾತ್ರಿ ನಾವೆಲ್ಲರೂ ಪಾರ್ಟಿ ಮಾಡೋಣ ಎನ್ನುತ್ತಾಳೆ. ಪಾರ್ಟಿ ವಿಚಾರ ಕೇಳಿ ಮಿಯಾಗೂ ಖುಷಿಯಾಗುತ್ತದೆ. ನೀನಾ ತನ್ನ ಮೈದುನನ ಹೆಂಡತಿ ನಾದಿನಿ ಬಳಿ ಹೋಗಿ ಮಿಯಾಗೆ ಕೆಲಸ ಸಿಕ್ಕಿದೆ ಎಂದು ಸಿಹಿ ಸುದ್ದಿ ಹಂಚಿಕೊಳ್ಳುತ್ತಾಳೆ. ಇಡೀ ಕುಟುಂಬವೇ ಸಂಭ್ರಮಿಸಿ ಮಾರುಕಟ್ಟೆಯಿಂದ ಸಾಮಗ್ರಿಗಳನ್ನು ಖರೀದಿಸುತ್ತದೆ. ಮುಂದೆ ನಟ ಜೋಯಿ ಆಡಿಷನ್ಗೆ ಹೋಗುತ್ತಾನೆ. ಆದರೆ ಆತನ ನಟನೆ ತುಂಬಾ ಕಳಪೆಯಾಗಿರುತ್ತದೆ. ಡೈರೆಕ್ಟರ್, ನಿನ್ನ ತಂದೆ ಎಲ್ಲಿದ್ದಾರೆ ಎಂದು ಕೇಳಿದಾಗ ಜೋಯಿ, ನನಗೆ ಗೊತ್ತಿಲ್ಲ ಎನ್ನುತ್ತಾನೆ. ಇದನ್ನು ಕೇಳಿದ ಡೈರೆಕ್ಟರ್ ಆತನನ್ನು ಆಡಿಷನ್ನಿಂದ ರಿಜೆಕ್ಟ್ ಮಾಡುತ್ತಾನೆ. ರಿಜೆಕ್ಟ್ ಆಗಿದ್ದಕ್ಕೆ ಜೋಯಿ ವಿಪರೀತ ಕೋಪಗೊಳ್ಳುತ್ತಾನೆ. ಆತನ ಮ್ಯಾನೇಜರ್ ಡೈರೆಕ್ಟರ್ ಜೊತೆ ಜೋಯಿ ಜೊತೆ ಕೆಲಸ ಮಾಡಲು ಆಗುವುದಿಲ್ಲ, ಆತ ಕೆಟ್ಟ ನಟ ಎಂದು ಮಾತನಾಡುತ್ತಿರುವುದನ್ನು ಕೇಳಿ ಜೋಯಿಗೆ ತಲೆ ಕೆಟ್ಟು ಹೋಗುತ್ತದೆ. ಮ್ಯಾನೇಜರ್ನನ್ನು ಕಾರಿನಿಂದ ಆಚೆ ತಳ್ಳಿ ತಾನೇ ಕಾರು ಚಲಾಯಿಸುತ್ತಾ ತನ್ನ ಚಿಕ್ಕಪ್ಪನಿಗೆ ಕರೆ ಮಾಡುತ್ತಾನೆ. ಚಿಕ್ಕಪ್ಪ, ಅಂದು ನೀನು ಒಂದು ಫೋಟೋ ತೋರಿಸಿದ್ದೆಯಲ್ಲ, ಆ ಫೋಟೋ ಈಗ ನಿನ್ನ ಬಳಿ ಇದೆಯಾ ಎಂದು ಕೇಳುತ್ತಾನೆ. ಚಿಕ್ಕಪ್ಪ, ಯಾವ ಫೋಟೋ ಮಗನೇ ಎಂದಾಗ ಜೋಯಿ, ನನ್ನ ಅಪ್ಪನ ಫೋಟೋ ಕಣೋ ಎಂದು ಗಟ್ಟಿಯಾಗಿ ಹೇಳುತ್ತಾನೆ. ಇನ್ನೊಂದೆಡೆ ಅಜ್ಜಿಗೆ ತನ್ನ ಸೊಸೆಯ ಕಳಪೆ ಬಣ್ಣದ ಆಯ್ಕೆ ಇಷ್ಟವಾಗದೆ ಅಸಮಾಧಾನಗೊಂಡಿರುತ್ತಾಳೆ. ಅಷ್ಟರಲ್ಲಿ ಮಿಯಾಗೆ ಕೆಲಸ ಸಿಕ್ಕಿದ್ದಕ್ಕೆ ಇವತ್ತು ರಾತ್ರಿ ಪಾರ್ಟಿ ಇದೆ, ಪ್ರತಿಯೊಬ್ಬರೂ $10 ಎಂಟ್ರಿ ಫೀಸ್ ಕೊಡಬೇಕು ಎಂದು ಮೆಸೇಜ್ ಬರುತ್ತದೆ. ದುಡ್ಡಿಲ್ಲದೆ ಏನೂ ಮಾಡಲು ಆಗುವುದಿಲ್ಲವಲ್ಲ, ಅದಕ್ಕೆ ಚಿಕ್ಕಪ್ಪ ಬಾತ್ರೂಮ್ಗೆ ಹೋಗಿ ಲಾಟರಿಯಲ್ಲಿ ಗೆದ್ದ ಹಣವನ್ನು ಎಣಿಸಿ ಹೆಂಡತಿಗೆ ನೀಡುತ್ತಾನೆ. ಇದನ್ನು ನೋಡಿ ಅಜ್ಜಿಗೆ, ನನ್ನ ಮಗ ಎಲ್ಲೋ ಕಷ್ಟಪಟ್ಟು ಹಣ ಸಂಪಾದಿಸುತ್ತಿದ್ದಾನೆ ಎಂದು ಖುಷಿಯಾಗುತ್ತದೆ. ಈ ಹಣದಿಂದ ಅವರೆಲ್ಲರೂ ಪಾರ್ಟಿಗೆ ಕೊರೊಯ್ ನೀಡುತ್ತಾರೆ. ರಾತ್ರಿ ಹಾನ್ ಪಾರ್ಟಿಗೆ ಎಲ್ಲ ವ್ಯವಸ್ಥೆ ಮಾಡಿರುತ್ತಾಳೆ. ಬೈನ್ ಪ್ರತಿಯೊಬ್ಬರಿಂದಲೂ $10 ಕಲೆಕ್ಟ್ ಮಾಡುತ್ತಾನೆ. ಇಡೀ ಕುಟುಂಬ ಒಟ್ಟಿಗೆ ಕುಳಿತು ನಗುತ್ತಾ ಪರಸ್ಪರ ಹೊಗಳಿಕೊಳ್ಳುತ್ತಾ ರಾತ್ರಿಯ ಊಟವನ್ನು ಸವಿಯುತ್ತದೆ. ನಂತರ ಎಲ್ಲರೂ ತಂದೆ ಬೈನ್ ಬಳಿ ಹಾಡು ಹಾಡುವಂತೆ ಕೇಳಿಕೊಳ್ಳುತ್ತಾರೆ. ಮೊದಲು ನಿರಾಕರಿಸಿದರೂ ನಂತರ ಬೈನ್ ಎದ್ದು ಹಾಡಲು ಶುರು ಮಾಡುತ್ತಾನೆ. ಆದರೆ ಆತನ ಹಾಡು ಎಷ್ಟು ಕೆಟ್ಟದಾಗಿರುತ್ತದೆ ಎಂದರೆ ಮಕ್ಕಳೆಲ್ಲರೂ ಕವಿಚಿ ಕವಿಚಿ ಕಿವಿ ಮುಚ್ಚಿಕೊಳ್ಳುತ್ತಾರೆ. ಹೀಗೆ ಪಾರ್ಟಿ ತಮಾಷೆಯಾಗಿ ಸಾಗುತ್ತದೆ. ನಂತರದ ದೃಶ್ಯದಲ್ಲಿ ಜೋಯಿ ತನ್ನ ಚಿಕ್ಕಪ್ಪನನ್ನು ಭೇಟಿಯಾಗುತ್ತಾನೆ. ಚಿಕ್ಕಪ್ಪನ ಬಳಿ ಒಂದು ಹಳೆಯ ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಇರುತ್ತದೆ. ಅದರಲ್ಲಿ 3 ಪುರುಷರಿರುತ್ತಾರೆ. ಜೋಯಿ, ಇವರಲ್ಲಿ ನನ್ನ ಅಪ್ಪ ಯಾರು ಎಂದು ಕೇಳುತ್ತಾನೆ. ಚಿಕ್ಕಪ್ಪ, ಬಲಗಡೆ ನಿಂತಿದ್ದಾನಲ್ಲ, ಅವನೇ ನಿನ್ನ ಅಪ್ಪ, ಆತನ ಹೆಸರು ಕೂಡ ಯೂನಿಫಾರ್ಮ್ ಮೇಲೆ ಬರೆದಿದೆ ನೋಡು ಎನ್ನುತ್ತಾನೆ. ಜೋಯಿ ಬಲಗಡೆ ಇರುವ ವ್ಯಕ್ತಿಯ ಯೂನಿಫಾರ್ಮ್ ಮೇಲಿರುವ ಹೆಸರನ್ನು ಓದಿದಾಗ ಬೈನಾವೋ ಎಂದು ಬರೆದಿರುತ್ತದೆ. ಅಂದರೆ ಬೈನಾವೋ ಬೇರೆ ಯಾರೂ ಅಲ್ಲ, ನಮ್ಮ ಹಾನ್ಳ ತಂದೆ ಅಂದರೆ ಬೈನ್. ಇದು ಹೇಗೆ ಸಾಧ್ಯ? ಹಾನ್ ತಂದೆಯೇ ಜೋಯಿಯ ನಿಜವಾದ ತಂದೆಯ ಎಂಬ ದೊಡ್ಡ ಸಸ್ಪೆನ್ಸ್ನೊಂದಿಗೆ ಈ ಮೊದಲ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ.